ಡಿ.ಕೆ. ಶಿವಕುಮಾರ್ ಕನಕಪುರದ ಬಂಡೆ ರಾಜಕೀಯದಲ್ಲೂ ಸಹ ಕಲ್ಲು ತಿಂದು ಅರಗಿಸಿಕೊಳ್ಳುವಂಥ ಡಿ.ಕೆ. ಶಿವಕುಮಾರ್ ಡಿ.ಕೆ. ಬ್ರದರ್ಸ್ ರಾಜಕೀಯದಲ್ಲಿ ಎಲ್ಲವನ್ನೂ ಅರಗಿಸಿಕೊಳ್ಳುವಂಥ ಇದು ಐಟಿ ಇಡಿ ರೇಡ್ ಆಗಿ ಸಾವಿರಾರು ಕೋಟಿ ಲೂಟಿ ಮಾಡಿಬಿಟ್ಟವ್ರೆ ಅಂತ ಬಿಜೆಪಿಗರು ಎಷ್ಟೇ ಬಾಯಿ ಬಡ್ಕೊಂಡ್ರು ಅದೆಲ್ಲವನ್ನೂ ಅರಗಿಸಿಕೊಂಡು ರಾಜಕೀಯ ಮಾಡ್ತಿರೋದು ಡಿ.ಕೆ. ಬ್ರದರ್ಸ್. ಆದರೆ ಡಿ.ಕೆ. ಬ್ರದರ್ಸ್ಗೆ ಒಂದು ಸೋಲಾಗಿದೆ. ಅಂದರೆ ಬಹುತೇಕ ರಾಜಕೀಯ ಇತಿಹಾಸ ತಿರುಗಿ ನೋಡಿದಾಗ 85ರಲ್ಲಿ ಡಿ.ಕೆ. ಶಿವಕುಮಾರ್ ದೇವೇಗೌಡರ ವಿರುದ್ಧ ಸೋತಿದ್ರು. 2002ರಲ್ಲಿ ಕನಕಪುರ ಬೈ ಎಲೆಕ್ಷನಲ್ಲಿ ಸೋತಿದ್ರು ದೇವೇಗೌಡರ ವಿರುದ್ಧ ಡಿ.ಕೆ. ನಂತರ 2004ರಲ್ಲಿ ದೇವೇಗೌಡರನ್ನೇ ಸೋಲ್ಸಿದ್ರು. 99ರಲ್ಲಿ ಕುಮಾರಸ್ವಾಮಿ 700ರಲ್ಲಿ ಸೋಲ್ಸಿದ್ರು ಡಿ.ಕೆ. 2013ರಲ್ಲಿ ಅನಿತಾ ಕುಮಾರಸ್ವಾಮಿ ಬೈ ಎಲೆಕ್ಷನಲ್ಲಿ ಡಿ.ಕೆ. ಸುರೇಶ್ ಸೋಲ್ಸ್ತಾರೆ. 2023ರಲ್ಲಿ ನಿಖಿಲ್ ಅವ್ರನ್ನ ಸೋಲ್ಸ್ತಾರೆ ಡಿ.ಕೆ. ಬ್ರದರ್ಸ್. ಆದರೆ ಈ ಬಾರಿ ಫಾರ್ ದ ಫಸ್ಟ್ ಟೈಮ್ ಡಿ.ಕೆ. ಬ್ರದರ್ಸ್ನ ಸೋಲಾಗಬಹುದಾ ಅನ್ನೋ ಚರ್ಚೆ ಶುರುವಾಗಿದೆ ಬಿಕಾಸ್ ಆಫ್ ಜೆಡಿಎಸ್ ಬಿಜೆಪಿ ಮೈತ್ರಿ. ಈ ಹಾಲನ್ನ ಬೆಳಗ್ಗೆ ಎದ್ದ ತಕ್ಷಣ ತಪ್ಪದೆ ನೀವು ಕುಡಿದು ನಿಮ್ಮ ಮಕ್ಕಳಿಗೂ ಪ್ರತಿದಿನ ಕೊಡಿಸಿ. ಸಿರಿಧಾನ್ಯದಿಂದ ತಯಾರಾದಂತ ಹಾಲು, ಯಾವುದೇ ರಾಸಾಯನಿಕ ಬಣ್ಣ ಬಳಸದೆ ತಯಾರಿಸಿದಂತ ಜೀನಿ ಸಿರಿಧಾನ್ಯಗಳ ಹಾಲು. ಮೊನ್ನೆ ವಿಧಾನಸಭೆ ಚುನಾವಣೆಯಲ್ಲಿ ಡಿ.ಕೆ. ಬ್ರದರ್ಸ್ಗೆ ಒಂದು ಪ್ರತಿಷ್ಠೆಗೆ ಸೋಲಾಗಿತ್ತು. ಆರ್ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಕುಸುಮ ಹನುಮಂತರಾಯಪ್ಪ ಅವರೇ ಕ್ಯಾಂಡಿಡೇಟ್ ಆಗಿದ್ರು ಸಹ ಡಿ.ಕೆ. ಸುರೇಶ್ ಕ್ಯಾಂಡಿಡೇಟ್ ಅನ್ನೋ ರೀತಿ ಬಿಂಬಿತವಾಗಿತ್ತು ಚುನಾವಣೆ. ಅಲ್ಲಿ ಕುಸುಮ ಸೋತ್ರು. ಆ ಹೋರಾಟದಲ್ಲಿ ಡಿ.ಕೆ. ಸುರೇಶ್ ಸಹ ಸೋತ್ರು. ಈಗ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಜೆಡಿಎಸ್ ಬಿಜೆಪಿ ಮೈತ್ರಿ ಆಗಿದೆ. ಕುಮಾರಸ್ವಾಮಿ ಅಥವಾ ಸಿ.ಪಿ. ಯೋಗೇಶ್ವರ್ ಅಭ್ಯರ್ಥಿ ಆಗೋದು ಬಹುತೇಕ ಫಿಕ್ಸ್ ಆಗ್ತದೆ. ಇಬ್ಬರಲ್ಲಿ ಯಾರೋ ಒಬ್ರು ಆಗ್ತಾರೆ. ಆರ್ ನಗರ, ಬೆಂಗಳೂರು ಸೌತ್ ಹಾಗೆ ಆನೇಕಲ್ ಈ 3 ಕ್ಷೇತ್ರದಲ್ಲಿ ಸರಿಸುಮಾರು 14ರಿಂದ 15 ಲಕ್ಷ ಮತದಾರರಿದ್ದಾರೆ. ಕನಕಪುರ, ಚನ್ನಪಟ್ಟಣ, ರಾಮನಗರ, ಮಾಗಡಿ, ಕುಣಿಗಲ್ ಈ 5 ಕ್ಷೇತ್ರದಲ್ಲಿ 10ರಿಂದ 11 ಲಕ್ಷ ಮತದಾರರು. ನಗರ ಭಾಗದಲ್ಲಿ ಡಿ.ಕೆ. ಸುರೇಶ್ ಲೀಡ್ ತಗೊಳ್ಳೋಕೆ ಸಾಧ್ಯನೇ ಇಲ್ಲ. ಬೆಂಗಳೂರು ಸೌತಲ್ಲಿ ಇವತ್ತಿನವರೆಗೂ ಡಿ.ಕೆ. ಸುರೇಶ್ ಲೀಡ್ ಆಗಿಲ್ಲ. ಆರ್ ನಗರದಲ್ಲಿ ಡಿ.ಕೆ. ಸುರೇಶ್ ಲೀಡ್ ಆಗಿಲ್ಲ. ಬಿಜೆಪಿಯ ಭದ್ರಕೋಟೆ. ಬಿಜೆಪಿಯಿಂದ ದುರ್ಬಲ ಅಭ್ಯರ್ಥಿ ನಿಂತಾಗಲೂ ಸಹ ಡಿ.ಕೆ. ಸುರೇಶ್ಗೆ ಜನ ಲೀಡ್ ಕೊಟ್ಟಿಲ್ಲ. ಬಿಜೆಪಿಗೆ ಓಟ್ ಹಾಕಿದ್ದಾರೆ. ಜೆಡಿಎಸ್ ಕನಕಪುರವನ್ನು ಹೊರತುಪಡಿಸಿದ್ರೆ ರಾಮನಗರ, ಚನ್ನಪಟ್ಟಣ, ಮಾಗಡಿ ಮತ್ತು ಕುಣಿಗಲ್ ಈ ಕ್ಷೇತ್ರಗಳಲ್ಲಿ ಜೆಡಿಎಸ್ ಪ್ಲಸ್ ಬಿಜೆಪಿನ ಸೇರಿಸಿಕೊಂಡ್ರೆ ಕಾಂಗ್ರೆಸ್ ಲೀಡ್ ಬರಲ್ಲ ಸಹಜವಾಗಿ. ಸೊ ಹೀಗಾಗಿ ಕನಕಪುರ ಒಂದೇ ಡಿ.ಕೆ. ಸುರೇಶ್ಗೆ ಲೀಡ್, ಉಳಿದ ಕಡೆ ಲೀಡ್ ಬಿಜೆಪಿ ಅಥವಾ ಜೆಡಿಎಸ್ ಅಭ್ಯರ್ಥಿಗೆ ಆಗುತ್ತೆ. ಯಾವುದೇ ಕಾರಣಕ್ಕೂ ಡಿ.ಕೆ. ಸುರೇಶ್ ಗೆಲ್ಲಲ್ಲ ಅನ್ನೋ ಚರ್ಚೆ ಸೀರಿಯಸ್ ಆಗಿ ನಡೀತಿದೆ. ಅದಕ್ಕೆ ಜೆಡಿಎಸ್ ಬಿಜೆಪಿಗರು ಈಗಾಗಲೇ ಡಿ.ಕೆ. ಸುರೇಶ್ನ ಸೋಲಿಸ್ಬಿಟ್ಟಿದೀವಿ ಅಂತ ಸಂಭ್ರಮಿಸ್ತಾ ಇದ್ದಾರೆ. ಅದಕ್ಕೂ ಕಾರಣ ಇದೆ. ಕಳೆದ ಬಾರಿ ಮಂಡ್ಯದಲ್ಲಿ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಫೇಲ್ ಆಗಿದ್ದಲ್ಲಿ ಅಂದರೆ ಕಾಂಗ್ರೆಸ್ಸರಿಗೆ ಜೆಡಿಎಸ್ ಇಷ್ಟ ಇರಲಿಲ್ಲ. ಆದರೆ ಇಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿ ವಿಚಾರಕ್ಕೆ ಬಂದಾಗ ಈ ಮೈತ್ರಿಯನ್ನು ವಿರೋಧ ಮಾಡಬೇಕಾಗಿದ್ದು ಸಿ.ಪಿ. ಯೋಗೇಶ್ವರ್, ಚನ್ನಪಟ್ಟಣದ ಮಾಜಿ ಶಾಸಕ, ಮಾಜಿ ಸಚಿವ, ಹಾಲಿ MLC ಅವರೇ ಈ ಮೈತ್ರಿಯ ಸಾರಥ್ಯವನ್ನು ವಹಿಸಿಕೊಂಡು ಕುಮಾರಸ್ವಾಮಿ ಅವ್ರ ಜೊತೆ ಕೈ ಜೋಡಿಸಿದ್ದಾರೆ. ಬಿಜೆಪಿ ಪ್ಲಸ್ ಜೆಡಿಎಸ್ ಮ್ಯಾಥ್ಸ್ ಅಲ್ಲ ಶಿವು, ರಾಜಕಾರಣ ಕೆಮಿಸ್ಟ್ರಿ ಅಂತ ನೀನೇ ಹೇಳ್ತಿರ್ತೀಯಪ್ಪ. ಈಗ ಹೆಂಗೆ ಜೆಡಿಎಸ್ ಬಿಜೆಪಿ ಒಂದಾಗ್ಬಿಟ್ರೆ ಡಿ.ಕೆ. ಸುರೇಶ್ನ ಸೋಲ್ಸ್ಬಿಡ್ಬೋದು ಅಂತ ಸಹಜವಾಗಿ ಪ್ರಶ್ನೆ ಮಾಡ್ತೀರಿ. ನಿಖಿಲ್ ಕುಮಾರಸ್ವಾಮಿ ಅವರು ರಾಮನಗರ ವಿಧಾನಸಭೆ ಚುನಾವಣೆ ಸೋತಿದ್ದಾರೆ. ಆ ಒಂದು ಸಿಟ್ಟು ಜೆಡಿಎಸ್ನ ಕಾರ್ಯಕರ್ತರಿಗಿದೆ. ಜೆಡಿಎಸ್ನವರ ಬಹುತೇಕ ವಿರೋಧ ಕಾಂಗ್ರೆಸ್ ವಿರುದ್ಧ, ಬಿಜೆಪಿ ವಿರುದ್ಧ ಅಲ್ಲ. ಮಾಗಡಿಯಲ್ಲಿ ಮಂಜುನಾಥ್, ಜೆಡಿಎಸ್ನ ಮಂಜುನಾಥ್ ಮಾಜಿ ಶಾಸಕರು ಒಪ್ಕೊಂಡವ್ರೆ ಬಿಜೆಪಿಯನ್ನ. ರಾಮನಗರದ ಬಿಜೆಪಿಯ ನಿಖಿಲ್ ಕುಮಾರಸ್ವಾಮಿ ಬಿಜೆಪಿಯನ್ನು ಒಪ್ಕೊಂಡಿದ್ದಾರೆ. ಜೆಡಿಎಸ್ನ ನಿಖಿಲ್ ಕುಮಾರಸ್ವಾಮಿಯೇ ಸ್ವತಃ ಬಿಜೆಪಿನ ಒಪ್ಕೊಂಡು ಮೈತ್ರಿ ಮಾಡ್ಕೊಂಡಿದ್ದಾರೆ. ಬಿಜೆಪಿ ಜೆಡಿಎಸ್ಗೆ ನಾಲ್ಕಾಣಿ ವಿರೋಧ ಇಲ್ಲ. ಈಗ ಜೆಡಿಎಸ್ ಬಿಜೆಪಿಯ ಒಂದು ಈ ಮೈತ್ರಿ ಕಾಂಗ್ರೆಸ್ನ ಸೋಲಿಗೆ ಮುನ್ನುಡಿ ಬರೆಯುತ್ತೆ ಅನ್ನೋದು ಬಹುತೇಕರ ಅಭಿಪ್ರಾಯ. ಆಗದಿಲ್ಲ, ಅಸಾಧ್ಯ ಅನ್ನೋದನ್ನ ಸಾಧಿಸಿರೋದೇ ಬಹುತೇಕ ಡಿ.ಕೆ. ಬ್ರದರ್ಸ್ನ ಸಾಧನೆ. ಬಟ್ ಇಲ್ಲಿಯೂ ಅಷ್ಟೇ ಜೆಡಿಎಸ್ ಬಿಜೆಪಿ ಉಳಿದವರೆಲ್ಲ ಒಟ್ಟಾಗಲಿ ನಮ್ಮನ್ನೇನೂ ಮಾಡೋಕ್ಕಾಗಲ್ಲ ಅನ್ನೋದು ಡಿ.ಕೆ. ಬ್ರದರ್ಸ್ ಸವಾಲು. ಎಷ್ಟೇ ಸ್ಟ್ರಾಟಜಿ ಮಾಡಿದರೂ ಸಹ ಕಾರ್ಯಕರ್ತರ ವಿಚಾರ ಬಂದಾಗ, ವೋಟ್ ಶೇರ್ ಬಂದಾಗ, ಕಳೆದ MLA ಎಲೆಕ್ಷನ್ ವೋಟ್ ಶೇರ್ನ ಬಿಜೆಪಿ ಮತ್ತು ಜೆಡಿಎಸ್ ಕೌಂಟ್ ಮಾಡಿದ್ರೆ ಕಾಂಗ್ರೆಸ್ಗಿಂತ ಜಾಸ್ತಿ ಇದೆ, 1.5-2 ಲಕ್ಷದ ಮೇಲೆ. ಲೋಕಸಭೆ ಎಂದಾಗ ಯಾವುದೇ ಪಕ್ಷಕ್ಕೆ ಸೀಮಿತ ಅಲ್ಲದ ಜನ ಬಿಜೆಪಿಗೆ ವೋಟ್ ಮಾಡ್ತಾರೆ, ನರೇಂದ್ರ ಮೋದಿ ಮುಖ ನೋಡ್ತಾರೆ. ಈ ಚರ್ಚೆ ಕೂಡ ಇದೆ. ಸೊ ಹೀಗಾಗಿ ಡಿ.ಕೆ. ಬ್ರದರ್ಸ್ಗೆ ಇದೊಂದು ಬಹುದೊಡ್ಡ ಸವಾಲು. ಅಗ್ನಿ ಪರೀಕ್ಷೆ ಅಂದರೆ ತಪ್ಪಾಗೋದಿಲ್ಲ. ಈ ಅಗ್ನಿ ಪರೀಕ್ಷೆಯಲ್ಲಿ, ಈ ಒಂದು ಪ್ರಬಲ ಪರೀಕ್ಷೆಯಲ್ಲಿ ಡಿ.ಕೆ. ಬ್ರದರ್ಸ್ ಪಾಸ್ ಆಗ್ತಾರೆ. ಒಂದು ವೇಳೆ ಡಿ.ಕೆ. ಸುರೇಶ್ ಸೋತ್ಬಿಟ್ರೆ ಡಿ.ಕೆ. ಶಿವಕುಮಾರ್ ರಾಜೀನಾಮೆ ಕೊಡಬೇಕಾಗತ್ತೆ. ನೈತಿಕತೆ ಒತ್ತು, ನೈತಿಕ ರಾಜಕಾರಣ ಅಂತ ಬಂದರೆ, ಸೊ ರಾಜಕಾರಣದಲ್ಲಿ ನೈತಿಕತೆ ಅಂತ ಇಲ್ಲದ ಕಾರಣ ಅದು ಯಾರು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ.
ಆದರೆ ಡಿ ಕೆ ಶಿವಕುಮಾರ್ಗೆ ಪ್ರತಿಷ್ಠೆ, ಡಿ ಕೆ ಸುರೇಶ್ಗೆ ಪ್ರತಿಷ್ಠೆ ಇದು. ಡಿ ಕೆ ಶಿವಕುಮಾರ್ ಯಾರಿಗೂ ಜಗ್ಗಲ್ಲ ಮಗ, ಡಿ ಕೆ ಶಿವಕುಮಾರ್ಗೆ ಯಾರಿಗೂ ಬಗ್ಗಲ್ಲ ಮಗ, ತುಂಬಾ ಸ್ಟ್ರಾಂಗ್ ಡಿ ಕೆ ಶಿವಕುಮಾರ್ ಅಂತ ಭಾವಿಸಿರುವ ಜನರಿಗೆ ಇದೊಂದು ರೀತಿಯ ಫೈನಲ್ ರಿಸಲ್ಟ್ ಇದ್ದಂಗೆ. ಕನಕಪುರದ ಬಂಡೆ ಯಾರು ಅಳ್ಳಾಡ್ಸಕ್ಕಾಗಲ್ಲ, ಕನಕಪುರದ ಬಂಡೆ ಯಾರು ಸೋಲ್ಸಕ್ಕಾಗಲ್ಲ, ಕನಕಪುರದ ಬಂಡೆ ದಿ ಗ್ರೇಟ್ ಅನ್ನುವ ಚರ್ಚೆಗೆ ಪುಲಿಸ್ ಸ್ಟಾಪ್ ಇಡ್ತೀವಿ ಅಂತಿದ್ದಾರೆ JDS ಬಿಜೆಪಿಗರು. ಒಂದು ಸ್ವಲ್ಪ ಯೋಗೇಶ್ವರ್ ಸಿಟ್ಟು, ಒಕ್ಕಲಿಗ ಅಂತ ಬಂದಾಗೆಲ್ಲ DCM ಆಗಿದ್ದ ಅಶ್ವಥ್ ನಾರಾಯಣ್, ಸರ್ಕಾರ ಬಂದಾಗ ಮಿನಿಸ್ಟ್ರಿಗಿರಿ ಹೆಚ್ಚಿಗೆ ತಗೊಂಡಿದ್ದ ಅಶ್ವಥ್ ನಾರಾಯಣ್, ಅತಿ ಹೆಚ್ಚು ಬಲ ಆಗಿದ್ದು ಅಶ್ವಥ್ ನಾರಾಯಣ್. ಈ ಚುನಾವಣೆ ಫೇಸ್ ಮಾಡೋಕೆ ಬಂದು ನಿಂತ್ಕೊಳ್ಳಿ ಅಶ್ವಥ್ ನಾರಾಯಣ್ ಅಂತಿದ್ದಾರೆ CP ಯೋಗೇಶ್ವರ್. ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಚಿಕ್ಕ ಕಲ್ಯಾದ ನಾರಾಯಣಪ್ಪನ ಮಗ ಅಶ್ವಥ್ ನಾರಾಯಣ್ ಬಂದು ನಿಂತ್ಕೊಳ್ಳಿ ಅಂತವ್ರೆ. ಯಾರಪ್ಪ ಗಂಡ್ಸು ಅಂತ DK ಸುರೇಶ್ ವಿರುದ್ಧ ತೋಳೇರಿಸಿ ನಿರುವ ಅಶ್ವಥ್ ನಾರಾಯಣ ಬಂದು ನಿಲ್ಲಿ ಅಂತಿದ್ದಾರೆ ಯೋಗೇಶ್ವರ್. ಬಟ್ ಅಶ್ವಥ್ ನಾರಾಯಣ್ ಬಂದರೆ ಸೋಲ್ತಾರೆ, ಅಶ್ವಥ್ ನಾರಾಯಣ್ ಬಂದರೆ ಗೆಲ್ಲಲ್ಲ, ಅಶ್ವಥ್ ನಾರಾಯಣ್ ಬಂದರೆ DK ಬ್ರದರ್ಸ್ ಈಗಲೇ ಪಟಾಕಿ ಹೊಡಿತಾರೆ ಅನ್ನುವ ಕಾರಣ JDS ಬಿಜೆಪಿ ಕಾರ್ಯಕರ್ತರು ನಿಂತರೆ ಕುಮಾರಣ್ಣ ನಿಲ್ಲಬೇಕು, ಇಲ್ಲದ್ರೆ ಯೋಗೇಶ್ವರ್ ನಿಲ್ಲಬೇಕು. ಇವರಿಬ್ಬರು ನಿಂತರೆ ಮಾತ್ರ DK ಸುರೇಶ್ ಅವ್ರನ್ನ ಸೋಲಿಸ್ಬೋದು. ಇವರೊಬ್ಬರಲ್ಲದೆ ಇನ್ಯಾರೇ ಬಂದರೂ DK ಸುರೇಶ್ ಗೆಲುವಿನ ಓಟವನ್ನು ತಡೆಯೋಕೆ ಸಾಧ್ಯ ಇಲ್ಲ ಅನ್ನೋ ಚರ್ಚೆ ಇದೆ. ಸೊ ಹೀಗಾಗಿ DK ಬ್ರದರ್ಸ್ಗೆ ಒಂದು ರೀತಿ ಅಗ್ನಿ ಪರೀಕ್ಷೆ. ಬಿಜೆಪಿ ಹೈಕಮಾಂಡ್ ಅವರು ಅಮಿತ್ ಶಾ ಟೀಮು, ಮೋದಿ ಟೀಮು, ನಡ್ಡಾ ಟೀಮು ಅಂತ 16 ಟೀಮ್ಗಳಿಂದ ಲೆಕ್ಕಾಚಾರ ರಿವ್ಯೂ ತಗೊಂಡಾಗಲೂ ಸಹ ಬೆಂಗಳೂರು ಗ್ರಾಮಾಂತರದಲ್ಲಿ DK ಸುರೇಶ್ ಅವ್ರನ್ನ ಸೋಲಿಸಬೇಕು ಅಂದರೆ ಒಂದು ಕುಮಾರಸ್ವಾಮಿ, ಒಂದು CP ಯೋಗೇಶ್ವರ್. ಈ ಅಶ್ವಥ್ ನಾರಾಯಣ್ ಅವರು ಇವರು ಉಳಿದವ್ರು ಯಾರ ಕೈಲೂ ಆಗೋದಿಲ್ಲ ಅನ್ನೋ ಸಮೀಕ್ಷೆ ರಿಪೋರ್ಟ್ ಹಿನ್ನೆಲೆ ಬಹುತೇಕ ಅಶ್ವಥ್ ನಾರಾಯಣ್ ಇವ್ರು ಯಾರೂ ಬರಲ್ಲ, CP ಯೋಗೇಶ್ವರ್ ಅಥವಾ ಕುಮಾರಸ್ವಾಮಿ ಕ್ಯಾಂಡಿಡೇಟ್ ಆದರೆ ಮಾತ್ರ DK ಸುರೇಶ್ ಅವ್ರನ್ನ ಸೋಲಿಸಬಹುದು ಅನ್ನೋ ಚರ್ಚೆ ಇದೆ. ಬಟ್ ಯಾವ ಚರ್ಚೆ 1000 ಇರ್ಬೋದು, ಸಮೀಕ್ಷೆ 1000 ಇರ್ಬೋದು, ಕನಕಪುರದ ಕೋಟೆ ನಮ್ಮದು ಅನ್ನೋ ಬ್ರದರ್ಸ್, ಗ್ರಾಮಾಂತರ ಕೂಡ ನಮ್ಮದು ಅಂತ ಹೇಳೋ ಕೊಟ್ಟಿದ್ದಾರೆ. ಬಟ್ ವಿಧಾನಸಭೆ ಚುನಾವಣೆಯಲ್ಲಿ DK ಸುರೇಶ್ ಸೋತಂಗೆನೆ RR ನಗರ ವಿಚಾರ ಬಂದಾಗ. ಸೊ ಹಾಗಾಗಿ ಇದೊಂದು ಕದನ ಕುತೂಹಲ. ಚುನಾವಣೆ ದಿನ ಕೌಂಟಿಂಗ್ ಕಡೆ ಅಂತ ಬರೋವರೆಗೂ ಕೂಡ ರೋಚಕವಾಗಿರುತ್ತೆ ಈ ರಾಮನಗರ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ರಾಜಕಾರಣ. ನಾನಂತೂ ಕಾಯ್ತಿರ್ತೀನಿ, ನೀವು ಕಾಯ್ತಿರ್ತೀರಿ ಅಂತ ಗೊತ್ತು. ನಿಮ್ಮ ಪ್ರಕಾರ ಬೆಂಗಳೂರು ಗ್ರಾಮಾಂತರ ಕನಕಪುರದ ಬಂಡೆ ದಿ ಸ್ಟ್ರಾಂಗ್ ಲೀಡರ್ DK ಬ್ರದರ್ಸ್ ಸುರೇಶ್ ಅವ್ರನ್ನ ಸೋಲಿಸಬಹುದಾ? ಸಾಧ್ಯವೇ? ಸೋಲಿಸಬೇಕು ಅಂದರೆ ಯಾರು ಕ್ಯಾಂಡಿಡೇಟ್ ಆಗಬೇಕು? ನಿಮ್ಮ ಅಭಿಪ್ರಾಯ ಏನು? ಆಗ ನೆಕ್ಸ್ಟ್ ಯಾರು ಪ್ರಧಾನಿ ಆಗಬೇಕು? ನರೇಂದ್ರ ಮೋದಿ ಅವರ, ರಾಹುಲ್ ಗಾಂಧಿ ಅವರ? ನಿಮ್ಮ ಕ್ಷೇತ್ರ ಯಾವುದು? ನಿಮ್ಮಲ್ಲಿ ಯಾರು ಗೆಲ್ತಾರೆ? ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ಈ ಹಾಲನ್ನ ಬೆಳಗ್ಗೆ ಎದ್ದ ತಕ್ಷಣ ತಪ್ಪದೆ ನೀವು ಕುಡಿದು ನಿಮ್ಮ ಮಕ್ಕಳಿಗೂ ಪ್ರತಿದಿನ ಕೊಡಿಸಿ. ಸಿರಿಧಾನ್ಯದಿಂದ ತಯಾರಾದಂತಹ ಹಾಲು, ಯಾವುದೇ ರಾಸಾಯನಿಕ ಬಣ್ಣ ಬಳಸದೆ ತಯಾರಿಸಿದಂತ ಜೀನಿ ಸಿರಿಧಾನ್ಯಗಳ ಹಾಲು.